ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಆಕೆ ಓದಿದ್ದು ಲಾಯರ್ ಪದವಿ, ಆದರೆ ಹತ್ತಿದ್ದು ಟ್ರ್ಯಾಕ್ಟರ್. ಇದು ದೊಡ್ಡ ಸಾಹುಕಾರನ ಮಗಳು ಮಣ್ಣಿನ ಮಗಳಾದ ಕಥೆ. ಬಂಗಾರದ ಮನುಷ್ಯ ಚಿತ್ರದಲ್ಲಿ ಒಂದು ಹಾಡು ಬರುತ್ತೆ, ರಾಜೀವ ಒಬ್ನೇ ಸಾಕು ಈ ಹಳ್ಳಿ ಬೆಳಗೋಕೆ ಅಂತ. ಈಕೆ ಕೂಡ ಹಾಗೇನೆ, ರಾಜೇಶ್ವರಿ ಒಬ್ಳೇ ಸಾಕು ಹಳ್ಳಿ ಬೆಳಗೋಕೆ ಅಂತ ಆರಾಮಾಗಿ ಹೇಳ್ಬೋದು. ಸೊ ಈ ರಾಜೇಶ್ವರಿಯೇ ನಮ್ಮ ಭಲೆ ಹೆಣ್ಣು. ನೇಗಿಲು ಹಿಡ್ಕೊಂಡು ಗೇಮೇ ಮಾಡ್ರು ಅಂದರೆ ಹಳ್ಳಿ ಮಕ್ಕಳೆಲ್ಲ ಮಾತೇ ಕೇಳೋದಿಲ್ಲ. ಪಟ್ಟಣದ ಲೈಫು ಅವರನ್ನು ಸಿಕ್ಕಾಪಟ್ಟೆ ಸೆಳಿತಾನೇ ಇದೆ. ಆದರೆ ಈ ರಾಜೇಶ್ವರಿ ಹಾಗಲ್ಲ. 10 ಹಳ್ಳಿಗೆ ದೊಡ್ಡ ಸಾಹುಕಾರನ ಮಗಳಾಗಿದ್ರು, LLB ಓದಿ ಪದವೀಧರಳಾಗಿದ್ಲು. ಈಕೆ ಹೊಲದಲ್ಲಿ ರೈತ ಮಗಳಾಗಿದ್ದಾಳೆ, ಅಕ್ಷರಶಃ ಮಣ್ಣಿನ ಮಗಳಾಗಿದ್ದಾಳೆ. ಹೀಗೆ ತಲೆಗೆ ಬಿಳಿ ಟವಲ್ ಕಟ್ಕೊಂಡು ಹೊಲದಲ್ಲಿ ಟ್ರ್ಯಾಕ್ಟರ್ ಓಡಿಸ್ತಾ ಇರೋರು ಯಾರೋ ಮಣ್ಣಿನ ಮಗ ಅಂದ್ಕೊಂಡ್ರೆ ನಿಮ್ಮ ಊಹೆ 100% ತಪ್ಪು. ಇವರು ಮಣ್ಣಿನ ಮಗಳು. ಹಾವೇರಿಯ ಸವಣೂರು ತಾಲೂಕಿನ ಹಿರೇಮರಹಳ್ಳಿಯ ರಾಜೇಶ್ವರಿ ಪಾಟೀಲ್. ಓದಿರೋದು LLB. ಮಣ್ಣಿಗಿಳಿದೆ ಹೋಗಿದ್ರೆ ಯಾವುದಾದ್ರೂ ಕೋರ್ಟ್ನಲ್ಲಿ ಕರಿಕೋಟ್ ಹಾಕೊಂಡು ವಾದ ಮಾಡ್ತಿದ್ರೇನೋ. ಆದರೆ ಇವರಿಗೆ ಇಷ್ಟವಾಗಿದ್ದು ಹೊಲ, ಗದ್ದೆ, ತೋಟ. ಅಪ್ಪಟ ರೈತ ಮಹಿಳೆಯ ಚಂದದ ಬದುಕು. ಕಾನೂನು ಅಭ್ಯಾಸ ಮಾಡಿ ಕೃಷಿಯೊಳಗಿದ್ದಂಥ ಒಂದು ಚಟುವಟಿಕೆ, ನಮ್ಮ ದೇಶದ ಬೆನ್ನೆಲುಬಾದ ರೈತನ ಒಂದು ಕಷ್ಟಗಳು ಏನದವಂತಂದು ಅವಂಗಾಗುವಂಥ ಕಷ್ಟಗಳು, ಈ ಭೂಮಿಯಲ್ಲಿ ಇಷ್ಟೆಲ್ಲ ದುಡಿದ್ರೆ ಅವ್ನಿಗೆ ಸಿಗುವಂಥದ್ದು ಏನು ಫಲಾಪ ಏನು ಅನ್ನೋದನ್ನು ನಾನು ಅನುಭವಿಸ್ಬೇಕಾಗಿತ್ತು. ಈ ಭೂಮಿಯಲ್ಲಿ ಅದನ್ನ ಪಟ್ನೆ. ಈಗ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದ ಕೂಡಲೇ ಯಾರೋ ಬಡ ಹೆಣ್ಣು ಮಗಳಿರಬೇಕು ಅಂತ ಅಂದ್ಕೊಂಡ್ರೆ ಅದು ಕೂಡ ನಿಮ್ಮ ತಪ್ಪು ಊಹೆ. ರಾಜೇಶ್ವರಿ ಪಾಟೀಲ್ ದೊಡ್ಡ ಸಾಹುಕಾರನ ಮಗಳು. ಇವರ ತವರು ಮನೆ ಹಂದಿಗನೂರು. ತಂದೆಯದ್ದು ಹಂದಿಗನೂರಿನ ಮಾಮಲೆದಾರರ ಕುಟುಂಬ. 10 ಹಳ್ಳಿಗೆ ದೊಡ್ಡ ಸಾಹುಕಾರನ ಮನೆತನ. ಈ ಮನೆತನದ ಹೆಸರಲ್ಲಿ ಸಾವಿರಾರು ಎಕರೆ ಭೂಮಿ ಇತ್ತು. ಅಂಥ ಕುಟುಂಬದಿಂದ ಬಂದ ರಾಜೇಶ್ವರಿಯನ್ನ ಹುಬ್ಬಳ್ಳಿಗೆ ಮದುವೆ ಮಾಡಿಕೊಡಲಾಯಿತು. ಕಾನೂನು ಪದವೀಧರೆ. ಹುಬ್ಬಳ್ಳಿಯಂತಹ ದೊಡ್ಡ ನಗರದಲ್ಲಿದ್ದಾಳೆ ಅಂದಮೇಲೆ ಲಾಯರ್ರೇ ಆಗ್ತಾಳೆ ಅಂದ್ಕೊಂಡಿದ್ದವ್ರಿಗೆ ರಾಜೇಶ್ವರಿ ಪಾಟೀಲ್ ಶಾಕ್ ಕೊಟ್ಬಿಟ್ರು. ಫೇಮಸ್ ಲಾಯರ್ ಆಗಲಿಲ್ಲ, ದೊಡ್ಡ ರೈತ ಹೆಣ್ಣಾದ್ಲು. ರಾಜೇಶ್ವರಿಗೆ ತವರು ಮನೆಯಿಂದ ಹಿರೇಮರಳಿ ಹಳ್ಳಿಯಲ್ಲಿ 100 ಎಕರೆ ಭೂಮಿ ಬಳುವಳಿಯಾಗಿ ಬಂತು. ಆ ಭೂಮಿಯಲ್ಲಿ ಇವತ್ತು ರಾಜೇಶ್ವರಿ ಬಂಗಾರದ ಬೆಳೆ ಬೆಳೆಯುತ್ತಿದ್ದಾಳೆ. ಚಿಕ್ಕ ವಯಸ್ಸಿನಲ್ಲಿಯೇ ಕೃಷಿ ಬಗ್ಗೆ ಆಸಕ್ತಿ ಬೆಳೆದಿದ್ದರಿಂದ ಸುತ್ತಮುತ್ತಲಿನ ಹಳ್ಳಿಗಳ ರೈತರಿಗೆ ಮಾದರಿಯಾಗಿದ್ದಾಳೆ. 100 ಎಕರೆ ಭೂಮಿಯಲ್ಲಿ ಫಲವತ್ತಾದ ಬೆಳೆ ಬೆಳೆದು ರೈತ ಮಹಿಳೆ ಎನಿಸಿಕೊಂಡಿದ್ದಾಳೆ. ಸಾಹುಕಾರನ ಮಗಳಾದ್ರೂ ಈಕೆಯ ಸರಳ ಸಜ್ಜನಿಕೆ ಹಾಗೂ ಬಡವರನ್ನ ಕಂಡ್ರೆ ಮಿಡಿಯುವ ಹೃದಯ ಎಲ್ಲರ ಪ್ರೀತಿಗೆ ಕಾರಣವಾಗಿದೆ. ಚೆನ್ನಾಗಿ ಕೆಲಸ ಮಾಡಿಸಿ ಅವಳಕ್ಕೆ ನಮ್ಗೆ ಹೊಟ್ಟಿಗಿಲ್ಲ ಅಂದ್ರೂ ಅನ್ನ ಹಾಕ್ತಾಳ್ರಿ. ಕೆಲಸ ಇಲ್ಲ ನಮ್ಮ ಹೊಲದಾಗ ಭೂಮಿಯಾಗ ಅಂದ್ರೂ ಕಸ ಆರಿಸಿ ಕೂಳು ನಮ್ಗೆ ಹೊಟ್ಟಿಗೆ ಸಬ್ಬದ್ನೆ ಎಲಾಗಿ ಜೋಳ ಪಗಾರ ಸುದ್ದ ಹಾಕಿ ಕೊಡ್ತಾಳ್ರಿ. ಹೊಲ ಕಾಯರಿಗೆ ಅದ್ರನ್ನ ಕೂಲಿ ಹಾಕಿ ಕೊಡ್ತಾಳ್ರಿ. ಲಾಯರ್ ಆಗಬೇಕಿದ್ದ ರಾಜೇಶ್ವರಿ ಈಗ ಹೊಲದಲ್ಲಿ ಬೆವರು ಸುರಿಸಿ ದುಡಿಯುವ ಮೂಲಕ ರೈತ ಮಹಿಳೆಯಾಗಿದ್ದಾಳೆ. ಕೇವಲ ವ್ಯವಸಾಯ ಮಾಡದೆ ಶೈಕ್ಷಣಿಕ, ಧಾರ್ಮಿಕ, ರಾಜಕೀಯ ಕ್ಷೇತ್ರಗಳಲ್ಲಿನೂ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾಳೆ.